ನಾನು ನಿಮ್ಗೆ ಇವತ್ತು ಏನೋ ಹೇಳ್ತೀನಿ, ಅದು ಕ್ರೇಜಿಯಾಗಿ ಸೌಂಡ್ ಆಗುತ್ತೆ. ನಾನು ಕೇವಲ ಪೀಟರ್ ಪಾರ್ಕರ್ ಅಲ್ಲ, ನಾನು ಸ್ಪೈಡರ್ ಮ್ಯಾನ್. ಸೊ ನಾಳೆಯಿಂದ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ರಿಲೀಸ್ ಆಗ್ತದೆ. ಸೊ ಯಾರ್ಯಾರು ಫಸ್ಟ್ ಡೇ ಹೋಗ್ತಾ ಇದ್ದೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ನಾನಂತೂ ಫಸ್ಟ್ ಡೇ ಫಸ್ಟ್ ಶೋ, ಅದು ಕೂಡ ಬೆಳಗ್ಗೆ 7 ಗಂಟೆ ಶೋ ಬುಕ್ ಆಗಿದೆ. ಸೊ ನಾನಂತೂ ಫುಲ್ ಹೈಪ್ ಅಪ್ ಆಗಿದ್ದೀನಿ. ಸೊ ನೀವೆಷ್ಟು ಹೈಪ್ ಆಗಿದ್ದೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆದರೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ, ಸ್ಪೈಡರ್ ಮ್ಯಾನ್ನ ಒಂದು ಹೊಸ ಸೀರೀಸಲ್ಲಿ ಇದೇ ಫಸ್ಟ್ ಮೂವಿ. ಯಾಕಂದರೆ ಹೋಮ್ ಸೀರೀಸ್ ಮುಗೀತು. ನೀವು ನೋಡಿರ್ತೀರಾ ಸ್ಪೈಡರ್ ಮ್ಯಾನ್ ಹೋಮ್ ಕಮ್ಮಿಂಗ್, ಸ್ಪೈಡರ್ ಮ್ಯಾನ್ ಫಾರ್ ಫ್ರಮ್ ಹೋಮ್ ಆ್ಯಂಡ್ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್. ಸೊ ಇದೆಲ್ಲ ಒಂದು ಕಡೆ ಆದರೆ ಈಗಲಿಂದ ಸ್ಪೈಡರ್ ಮ್ಯಾನ್ನ ಹೊಸ ಸೀರೀಸ್ ಆದ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಶುರು ಆಗ್ತದೆ. ಸೊ MCU ಅಂದರೆ ನಿಮಗೆ ಗೊತ್ತು, ಒಂದು ಮೂವಿ ನೀವು ನೋಡಬೇಕಂದ್ರೆ ಆ ಮೂವಿ ಅರ್ಥ ಆಗೋಕ್ಕೆ ನೀವು ಅದೆಷ್ಟೋ ಮೂವೀಸ್ಗಳು, ಅದೆಷ್ಟೋ ಸೀರೀಸ್ಗಳು ನೋಡಿರಬೇಕು, ಅರ್ಥ ಆಗಿರಬೇಕು. ಸೊ ಅದಕ್ಕೋಸ್ಕರನೇ ನಾನಿರೋದು. ಸೊ ಈ ವಿಡಿಯೋಯಲ್ಲಿ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಗೆ ಯಾವುದೆಲ್ಲ ಮೂವೀಸ್ಗಳು, ಯಾವುದೆಲ್ಲ ಸೀರೀಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ಆ ಮೂವಿಗಳಲ್ಲಿ, ಆ ಸೀರೀಸ್ಗಳಲ್ಲಿ ಏನೆಲ್ಲ ಆಗಿತ್ತು ಅಂತ ಈ ವಿಡಿಯೋ ತಿಳಿಸ್ತೀನಿ. ಸೊ ಇನ್ನು ಯಾವುದೇ ಟೈಮ್ ವೇಸ್ಟ್ ಮಾಡ್ದಿರಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಮೂವಿ ಆದಮೇಲೆ ಪೀಟರ್ ಪಾರ್ಕರ್ನ ರೀಬರ್ತ್ ಹೆಂಗಾಯಿತು, ಡಾಕ್ಟರ್ ಸ್ಟ್ರೇಂಜ್ ಹೇಳಿದ ಮಾತನ್ನ ತುಂಬ ಸೀರಿಯಸ್ ತಗೊಂಡು ಈಗ ನಮ್ಮ ಪೀಟರ್ ಪಾರ್ಕರ್ ಅವನ ಪರ್ಸನಲ್ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿ ಕಂಪ್ಲೀಟಾಗಿ ಸ್ಪೈಡರ್ ಮ್ಯಾನ್ ಆಗಿದ್ದಾನ. ಶಿ ಹಲ್ಕ್ ಸೀರೀಸಲ್ಲಿ ನಾವು ಹಲ್ಕ್ನ ಮಗ ಆದ ಸ್ಕಾರ್ ನೋಡ್ತೀವಿ. ಸೊ ಈ ಮೂವಿಯಲ್ಲಿ ನಾವೇನಾದರೂ ಹಲ್ಕ್ನ ಮಗ ಆದ ಸ್ಕಾರ್ ನೋಡಬಹುದಾ? ಇವೆಲ್ಲ ಕ್ವಶನ್ಸ್ಗೂ ನಮ್ಮ ಬ್ರ್ಯಾಂಡ್ ನ್ಯೂ ಡೇ ಮೂವಿ ಆನ್ಸರ್ ಮಾಡುತ್ತೆ. ಬ್ರ್ಯಾಂಡ್ ನ್ಯೂ ಡೇ ಮೂವಿ ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡಲ್ಲ. ನೋ ವೇ ಹೋಮ್ ಎಲ್ಲಿ ಮುಗೀತಲ್ಲ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ನಮ್ಮ ಡಾಕ್ಟರ್ ಸ್ಟ್ರೇಂಜ್ ನಮ್ಮ ವಾಂಗ್ನ ಮಾತು ಮೀರಿ ರೂನ್ಸ್ ಆಫ್ ಕಾಫ್ಕಾಲ್ ಅನ್ನೋ ಒಂದು ಸ್ಪೆಲ್ನ ಶುರು ಮಾಡ್ತಾನೆ. ಇದರಿಂದ ಇಡೀ ವರ್ಲ್ಡಲ್ಲಿ ಎಲ್ಲರೂ ಕೂಡ ಪೀಟರ್ ಪಾರ್ಕರೇ ಸ್ಪೈಡರ್ ಮ್ಯಾನ್ ಅಂತ ಮರೆತೋಗ್ತಾರೆ. ಆದರೆ ಈ ಸ್ಪೆಲ್ ಮಾಡುವಾಗ ನಮ್ಮ ಪೀಟರ್ ಪಾರ್ಕರ್ ಕಡ್ಡಿ ಅಲಾಡಿಸ್ತಾನೆ. ಸೊ ಇದರಿಂದ ಸ್ಪೆಲ್ ಬ್ರೇಕ್ ಆಗುತ್ತೆ, ಇದರಿಂದ ಮಲ್ಟಿವರ್ಸ್ ಓಪನ್ ಆಗುತ್ತೆ. ಜೊತೆಗೆ ಬೇರೆ ಯೂನಿವರ್ಸ್ನ ಸ್ಪೈಡರ್ ಮ್ಯಾನ್ ವಿಲನ್ಸ್ಗಳು ನಮ್ಮ ಯೂನಿವರ್ಸ್ ಬರೋಕ್ಕೆ ಒಂದು ರೂಟ್ ಸಿಗುತ್ತೆ. ನಮ್ಮ ಗ್ರೀನ್ ಗಾಬ್ಲಿನ್ ಆ ಒಂದು ಬಾಕ್ಸಲ್ಲಿ ಕುಡಿಕಿದ ಆ ಸ್ಪೆಲ್ ಬ್ರೇಕ್ ಮಾಡ್ತಾನೆ. ಸೊ ಇದರಿಂದ ಮಲ್ಟಿವರ್ಸ್ ಮತ್ತೆ ಓಪನ್ ಆಗುತ್ತೆ. ಇದನ್ನ ತಡೆಯೋಕ್ಕೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ತುಂಬ ಕಷ್ಟಪಡ್ತಾನೆ. ಆ್ಯಂಡ್ ಆಗ ನಮ್ಮ ಪೀಟರ್ ಪಾರ್ಕರ್ ಬಂದು ಒಂದು ಸೊಲ್ಯೂಷನ್ ಕೊಡ್ತಾನೆ. ಪೀಟರ್ ಪಾರ್ಕರೇ ಸ್ಪೈಡರ್ ಮ್ಯಾನ್ ಅಂತ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಒಂದು ಸ್ಪೆಲ್ನ ಮತ್ತೆ ಮಾಡು ಅಂತ ಹೇಳ್ತಾನೆ. ಸೊ ಇದರಿಂದ ಡಾಕ್ಟರ್ ಸ್ಟ್ರೇಂಜ್ ಅಷ್ಟೇ ಅಲ್ಲ, ಪೀಟರ್ ಪಾರ್ಕರ್ನ ಫ್ರೆಂಡ್ಸ್ ಆದ ನೆಡ್ ಮತ್ತು MJ ಮತ್ತು ಹ್ಯಾಪಿ ಹೋಗನ್ ಇವ್ರು ಯಾರಿಗೂ ಕೂಡ ನಮ್ಮ ಪೀಟರ್ ಪಾರ್ಕರೇ ಸ್ಪೈಡರ್ ಮ್ಯಾನ್ ಅಂತ ಗೊತ್ತಾಗಲ್ಲ. ಸೊ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಈ ಸ್ಪೆಲ್ನ ಮತ್ತೆ ಮಾಡ್ತಾನೆ. ಸೊ ಇದರಿಂದ ಮಲ್ಟಿವರ್ಸ್ ಗೇಟ್ ಕ್ಲೋಸ್ ಆಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಪೀಟರ್ ಪಾರ್ಕರೇ ಸ್ಪೈಡರ್ ಮ್ಯಾನ್ ಅಂತ ಇಡೀ ವರ್ಲ್ಡಲ್ಲಿ ಯಾರಿಗೂ ಕೂಡ ಗೊತ್ತಾಗಲ್ಲ. ಸೊ ಇಲ್ಲಿಂದ ನಮ್ಮ ಪೀಟರ್ ಪಾರ್ಕರ್ನ ಒಂಟಿ ಜೀವನ ಶುರು ಆಗುತ್ತೆ. ಸೊ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ನಾವು ಒಂದು ದೊಡ್ಡ ಟೈಮ್ ಜಂಪ್ ನೋಡ್ತೀವಿ. ನಮ್ಮ ನೆಡ್ ಮತ್ತು MJ ಇಬ್ಬರು ಕೂಡ MIT ಜಾಯ್ನ್ ಆಗಿ ಅವರ ಡಿಗ್ರಿ ಕೂಡ ಮುಗಿಸಿದ್ದಾರೆ. ಇನ್ನೊಂದು ಕಡೆ ನಮ್ಮ ಪೀಟರ್ ಪಾರ್ಕರ್ ESU ಕಾಲೇಜಲ್ಲಿ ಅವನ ಡಿಗ್ರಿ ಮುಗಿಸಿ ಪಾರ್ಟ್ ಟೈಮ್ ಪೀಟರ್ ಪಾರ್ಕರ್ ಆಗಿ ಮತ್ತು ಫುಲ್ ಟೈಮ್ ಸ್ಪೈಡರ್ ಮ್ಯಾನ್ ಆಗಿ NYCನ ಫ್ರೆಂಡ್ಲಿ ನೈಬರ್ಹುಡ್ ಸೂಪರ್ ಹೀರೋ ಆಗಿದ್ದಾನೆ. ಈ ಗ್ಯಾಪಲ್ಲಿ ನಮ್ಮ ಸ್ಪೈಡರ್ ಮ್ಯಾನ್ ಚಿಕ್ಕ ವಿಲನ್ಸ್ ಆದ ನಮ್ಮ ಟ್ಯಾರಂಚುಲಾ, ಬೂಮರ್ಯಾಂಗ್ ಮತ್ತು ಈವನ್ ಶಾಕರ್ ಕೂಡ ಈ ಮೂವಿಯಲ್ಲಿ ಬರಬಹುದು. ಇನ್ನೊಂದು ಕಡೆ ನಮ್ಮ ಬ್ರೂಸ್ ಬ್ಯಾನರ್ ಕೂಡ ESU ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿರ್ತಾನೆ. ಅವನ ಬಾಡಿಯಲ್ಲಿರೋ ಗಾಮಾ ಪವರ್ನ ಸಪ್ರೆಸ್ ಮಾಡೋಕ್ಕೆ ಒಂದು ಡಿವೈಸ್ ಹಾಕೊಂಡಿರ್ತಾನೆ. ಆ್ಯಂಡ್ ಗೆಸ್ ವಾಟ್, ಈ ಡಿವೈಸ್ನ ಬಿಲ್ಡ್ ಮಾಡಿರೋದು ನಮ್ಮ ಸ್ಟಾರ್ಕ್ ಇಂಡಸ್ಟ್ರೀಸ್. ಡೇ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 2 ಇಂದ ಕನ್ಫರ್ಮ್ ಆಯಿತು. ಈಗ NYCಯಲ್ಲಿ ಯಾವುದೇ ಮೇಯರ್ ಕೂಡ ಇಲ್ಲ, ಯಾಕಂದರೆ ನಮ್ಮ ಕಿಂಗ್ ಪಿನ್ ಈಗ ಮಾಯ ಆಗಿದ್ದಾನೆ. ಸೊ ಇದರಿಂದ ಕಿಂಗ್ ಪಿನ್ನ PA ಆದ ನಮ್ಮ ಶೀಲಾ ಎಲ್ಲನೂ ಕೂಡ ಹ್ಯಾಂಡಲ್ ಮಾಡ್ತಿದ್ದಾಳೆ. ಸೊ ಹಾಗಿದ್ರೆ ಈಗ NYCಯಲ್ಲಿ ಮೇಯರ್ನ ಸೀಟ್ ಖಾಲಿ ಇದೆ. ಇನ್ನೊಂದು ಕಡೆ ನಮ್ಮ NYCಯಲ್ಲಿ ಒಂದು ಹೊಸ ಮತ್ತು ವಿಚಿತ್ರ ಥರ ವ್ಯಕ್ತಿನ ನಮ್ಮ DODC ಅಂದರೆ ದ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ಅವರು ಕ್ಯಾಪ್ಚರ್ ಮಾಡಿದ್ದಾರೆ. ಅವಳು ಯಾರು, ಅವಳ ಪವರ್ಸ್ ಏನು, ಅವಳು ಹೇಗೆ ಬಂದ್ಲು ಇಲ್ಲಿಗೆ, ಅವೆಲ್ಲ ಮೂವಿಯಲ್ಲೇ ಗೊತ್ತಾಗತ್ತೆ. ಬಟ್ ಅವಳ ಪವರ್ಸ್ ಮಾತ್ರ ತುಂಬ ಪವರ್ಫುಲ್ ಆಗಿರುತ್ತೆ. ಆ್ಯಂಡ್ ಬರೀ DODCಗೆ ಹಿಡಿಯೋಕ್ಕಾಗಲ್ಲ. ಸೊ ಇದರಿಂದ ಮುಂದೆ DODC ಅವರು ನಮ್ಮ ಸ್ಪೈಡರ್ ಮ್ಯಾನ್ನ ಹೆಲ್ಪ್ ಕೇಳ್ತಾರೆ. ನೆಡ್ ಮತ್ತು MJ ಇಬ್ರು ಕೂಡ ಅವರ ಡಿಗ್ರಿ ಮುಗಿಸ್ಕೊಂಡು ಕೆಲಸ ಹುಡುಕಕ್ಕೆ ಬೇರೆ ಅಪಾರ್ಟ್ಮೆಂಟ್ ಶಿಫ್ಟ್ ಆಗಿದ್ದಾರೆ. ಆ್ಯಂಡ್ ಅದೇ ಅಪಾರ್ಟ್ಮೆಂಟ್ಗೆ ನಮ್ಮ ಪೀಟರ್ ಪಾರ್ಕರ್ ಕೂಡ ಶಿಫ್ಟ್ ಆಗ್ತಾನೆ. ಹೌಸ್ ವಾರ್ಮಿಂಗ್ ಪಾರ್ಟಿಯಲ್ಲಿ ನಮ್ಮ ಪೀಟರ್ ಪಾರ್ಕರ್ಗೆ ಗೊತ್ತಾಗುತ್ತೆ MJ ಅವ್ರ ಲೈಫಲ್ಲಿ ಮೂವ್ ಆನ್ ಆಗಿದ್ದಾಳೆ. ಯಾಕಂದರೆ ನಾವು MJಯ ಒಂದು ಹೊಸ ಬಾಯ್ ಫ್ರೆಂಡ್ ನೋಡ್ತೀವಿ. ನಮ್ಮ ನೆಡ್ ಸ್ಪೈಡರ್ ಮ್ಯಾನ್ನ ದೊಡ್ಡ ಫ್ಯಾನ್ ಆಗಿರ್ತಾನೆ. ಸೊ ಇದರಿಂದ ಆ ಮಾಸ್ಕ್ ಹಿಂದೆ ಯಾರಿರ್ಬಹುದು ಅಂತ ಹುಡುಕಕ್ಕೆ ಒಂದು ಸ್ಪೈಡರ್ ಟ್ರ್ಯಾಕರ್ ಅಂತ ಒಂದು ಡಿವೈಸ್ನ ರೆಡಿ ಮಾಡಿರ್ತಾನೆ. ಇನ್ನು ಸ್ಪೈಡರ್ ಮ್ಯಾನ್ ಹೋಮ್ ಕಮಿಂಗ್ ಮೂವಿಯಲ್ಲಿ ನಾವು ನೋಡಿದ್ದೆ ನಮ್ಮ ಸ್ಕಾರ್ಪಿಯೋ ಈಗ ಜೈಲಿಂದ ಆಚೆ ಬಂದು ಫುಲ್ ಟೆಕ್ ಯೂಸ್ ಮಾಡಿ ಅವನದೇ ಒಂದು ಪ್ರಾಪರ್
ಕಾಮಿಕ್ ಸ್ಟೈಲ್ ಸ್ಕಾರ್ಪಿಯೋ ಸೂಟ್ನ ಬಿಲ್ಡ್ ಮಾಡಿದ್ದಾನೆ. ಇವನು ಹೇಗೆ ಆಚೆ ಬಂದ, ಇವನ್ನ ಆಚೆ ತರಿಸಿದ್ಯಾರು ಆ್ಯಂಡ್ ಇವನು ಯಾಕೆ ನಮ್ಮ ಸ್ಪೈಡರ್ ಮ್ಯಾನ್ನ ಸಾಯಿಸಬೇಕು ಅಂತ ಇದ್ದಾನೆ. ಇನ್ನು ನೆಟ್ಫ್ಲಿಕ್ಸ್ನ ಡೇ ಡೆವಿಲ್ ಸೀರೀಸಲ್ಲಿ ನಾವು ನಮ್ಮ ದಿ ಹ್ಯಾಂಡ್ ನಿಂಜಾಸ್ ನೋಡ್ತೀವಿ. ಸೊ ಇವ್ರೇನಾದರೂ ಸ್ಕಾರ್ಪಿಯೋನ ಜೈಲಿಂದ ಬಿಡ್ಸೋಕ್ಕೆ ಹೆಲ್ಪ್ ಮಾಡಿರಬಹುದಾ? ಇವರಿಬ್ರು ಯಾಕೆ ಸ್ಪೈಡರ್ ಮ್ಯಾನ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಇದ್ದಾರೆ? ಇವರಿಬ್ರು ಹಿಂದೆ ಆ ಒಬ್ಬ ಹೊಸ ಮೇಯರ್ ಇರಬಹುದಾ? ಇನ್ನು ಈಗ ನಮ್ಮ ಪೀಟರ್ ಪಾರ್ಕರ್ ದೊಡ್ಡವನಾಗಿದ್ದಾನೆ. ಸೊ ಇದರಿಂದ ಅವ್ನ ಬಾಡಿ ಒಳಗಿಂದ ವೈಟ್ ಕಲರ್ ಫ್ಲೂಯಿಡ್ ಆಚೆ ಬರ್ತಿದೆ. ಸೊ ಆಗ ಅವನಿಗೆ ನಮ್ಮ ಪೀಟರ್ ಟು ಮಾತು ಅರ್ಥ ಆಗುತ್ತೆ. ಸೊ ಇದರಿಂದ ಅವನಿಗೆ ಅರ್ಥ ಆಗುತ್ತೆ ಈ ವೈಟ್ ಫ್ಲೂಯಿಡ್ ಬೇರೆ ಏನೂ ಅಲ್ಲ, ಅವನ ಒಂದು ಆರ್ಗ್ಯಾನಿಕ್ ವೆಬ್ಸ್ ಅಂತ. ಆ್ಯಂಡ್ ಬರೀ ಆರ್ಗ್ಯಾನಿಕ್ ವೆಬ್ಸ್ ಅಷ್ಟೇ ಅಲ್ಲ, ಈಗ ಅವನ ಬಾಡಿ ಮ್ಯೂಟೇಟ್ ಆಗ್ತದೆ. ಸೊ ಮೇ ಬಿ ಈ ಮೂವಿಯಲ್ಲಿ ಸ್ಪೈಡರ್ ಮ್ಯಾನ್ನ ಒಬ್ಬ ಮ್ಯೂಟೆಂಟ್ ಆಗಿ ತೋರಿಸ್ಬಹುದು. ಯಾಕಂದರೆ ಈ ಮೂವಿಯಿಂದ ಮುಂದೆ ಬರ್ತಿರುವಂತಹ ಒಂದು ಎಕ್ಸ್ ಮ್ಯಾನ್ ರೀಬೂಟ್ ಮೂವಿಗೆ ಒಂದು ಮೇನ್ ಕ್ಯಾರೆಕ್ಟರ್ ರಿವೀಲ್ ಆಗುತ್ತೆ. ಸೊ ವೆಬ್ ಶೂಟ್ಸ್ ಅಷ್ಟೇ ಅಲ್ಲ, ಬೇರೆ ಬೇರೆ ಚೇಂಜಸ್ ಕೂಡ ಆಗ್ತಿರತ್ತೆ. ಸೊ ಇದರಿಂದ ಅವ್ನ ಬಾಡಿನ ಅನಲೈಸ್ ಮಾಡಿ ಏನು ಆಗ್ತಿದೆ ಅಂತ ತಿಳ್ಕೊಳ್ಳೋಕ್ಕೆ ಒಬ್ಬ ಮ್ಯಾಡ್ ಸೈಂಟಿಸ್ಟ್ ಆದ ನಮ್ಮ ಬ್ರೂಸ್ ಬ್ಯಾನರ್ ಹತ್ರ ಮೀಟ್ ಆಗ್ತಾನೆ. DODC ಜೈಲಿಂದ ಆಚೆ ಬಂದಮೇಲೆ ಯಾಕೆ ಆ ಒಂದು ಹೊಸ ವಿಚಿತ್ರ ಕ್ಯಾರೆಕ್ಟರ್ ನಮ್ಮ ಸ್ಪೈಡರ್ ಮ್ಯಾನ್ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ತಿದ್ದಾಳೆ ಆ್ಯಂಡ್ ಅವಳಿಗೆ ಯಾಕೆ ನಮ್ಮ ಪನಿಷರ್ ಹೆಲ್ಪ್ ಮಾಡ್ತಿದ್ದಾನೆ. ಆ್ಯಂಡ್ ಬರೀ ಇವಳು ಅಷ್ಟೇ ಅಲ್ಲ, ಸ್ವತಃ ನಮ್ಮ ಬ್ರೂಸ್ ಬ್ಯಾನರ್ ಈಗ ಬರೀ ಹಲ್ಕ್ ಅಲ್ಲ, ಸ್ಯಾವೇಜ್ ಹಲ್ಕ್ ಆಗಿದ್ದಾನೆ ಆ್ಯಂಡ್ ಅವನು ಕೂಡ ನಮ್ಮ ಸ್ಪೈಡರ್ ಮ್ಯಾನ್ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ತಿದ್ದಾನೆ. ಸೊ ಈಗ ಪೀಟರ್ ಪಾರ್ಕರ್ ಇವೆಲ್ಲನೂ ಕೂಡ ಹೇಗೆ ಹ್ಯಾಂಡಲ್ ಮಾಡ್ತಾನೆ, ಮೇಯರ್ ಯಾರಾಗಬಹುದು ಆ್ಯಂಡ್ ಅವನಿಗೆ ನಮ್ಮ ಪೀಟರ್ ಪಾರ್ಕರ್ ಯಾಕೆ ಅಡ್ಡ ಬರ್ತಾನೆ. ನಮ್ಮ DODC ಅವರು ಸ್ಪೈಡರ್ ಮ್ಯಾನ್ನ ಕರೆದು ಯಾಕೆ ಅವನ ಹಿಡಿಯೋಕ್ಕೆ ಹೆಲ್ಪ್ ಮಾಡು ಅಂತ ಕೇಳ್ತಾರೆ. ಬ್ರೂಸ್ ಡಿವೈಸ್ನ ಯಾರು ತೆಗ್ದಿದ್ದು ಆ್ಯಂಡ್ ಸಡನ್ಲಿ ಯಾಕೆ ನಮ್ಮ ಬ್ರೂಸ್ ಬ್ಯಾನರ್ ಬರೀ ಹಲ್ಕ್ ಅಲ್ಲ, ಸ್ಯಾವೇಜ್ ಹಲ್ಕ್ ಆಗಿರೋದು. ಈ ಮೂವಿಯ ಮೇನ್ ವಿಲನ್ ಯಾರು? ನಮ್ಮ ಸ್ಕಾರ್ಪಿಯೋನ, ದಿ ಹ್ಯಾಂಡ್ ನಿಂಜಾಸ, ನಮ್ಮ ಹಲ್ಕ, ಅಥವಾ ನಮ್ಮ ಹೊಸ ಮೇಯರ್ ಆದ ಟೂಮ್ ಸ್ಟೋನ, ಇಲ್ಲ ಅಂದರೆ ಆ ಒಂದು ವಿಚಿತ್ರ ಕ್ಯಾರೆಕ್ಟರ್ ಅಂದರೆ ನಮ್ಮ ಸೆಡಿಸಿಂಗ್ನ ಕ್ಯಾರೆಕ್ಟರ್ ಆ್ಯಂಡ್ ದಟ್ ಈಸ್ ನಮ್ಮ ಜೀನ್ ಗ್ರೇ ಇರ್ಬೋದಾ? ಇವೆಲ್ಲದಕ್ಕೂ ಉತ್ತರ ನಮಗೆ ನಾಳೆ ಸಿಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಈ ಮೂವಿಯಲ್ಲಿ ಒಂದು ಮೇಜರ್ ಪೋಸ್ಟ್ ಕ್ರೆಡಿಟ್ ಸೀನ್ ಇದೆ. ಸೊ ಅದನ್ನು ಕೂಡ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇವತ್ತಿಗೆಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.